ಒಂದೂರಲ್ಲಿ ಒಂದು ಕಾಗೆ ಇತ್ತು. ಅದು ತುಂಬ ಚಿಂತೆಯಲ್ಲಿ ಹೋಗ್ತಾ ಇರುತ್ತೆ ಆ್ಯಂಡ್ ಅದಕ್ಕೆ ಕಾರ್ಟೂನ್ ವಿಡಿಯೋ ಮಾಡೋದು ಕಲಿಬೇಕಂತ ತುಂಬ ಆಸೆ ಇರುತ್ತೆ. ಅದಕ್ಕೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಆಮೇಲೆ ಒಂದಿನ ಗಿಳಿ ಏನಿರುತ್ತೆ ಸಿಗುತ್ತೆ. ಗಿಳಿ ಹತ್ರ ಕೇಳುತ್ತೆ, ಗಿಳಿರಾಜ ನನಗೆ ಕಾರ್ಟೂನ್ ವಿಡಿಯೋ ಮಾಡೋದು ಯಾವ ಥರ ಅಂತ ಹೇಳಿಕೊಡ್ತೀರಾ ಅಂತ. ಓಕೆ, ನಾನು ಹೇಳ್ಕೊಡ್ತೀನಿ. ಅದಕ್ಕೆ ನೀನು ಫುಲ್ ವಿಡಿಯೋನ ನೋಡಿದ್ರೆ ನಿಮಗೆ ಯಾವ ಥರ ವಿಡಿಯೋ ಮಾಡೋದಂತ ಗೊತ್ತಾಗುತ್ತೆ. ಸೊ ಲಾಸ್ಟ್ವರೆಗೂ ನೋಡಿ, ಸಬ್ಸ್ಕ್ರೈಬ್ನ ಕೂಡ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕ್ರೋಮಾ 2ನ ಆ್ಯಪ್ ಏನಿದೆ ಅದರದ್ದು ಫುಲ್ ಟ್ಯುಟೋರಿಯಲ್ ಕೊಡ್ತೀನಿ ಆ್ಯಂಡ್ ಅದನ್ನು ಯಾವ ಥರ ನೀವು ಎಡಿಟ್ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ ಕೈನ್ ಮಾಸ್ಟರಲ್ಲಿ. ಓಕೆನಾ? ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಸೊ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಕ್ರೋಮಾ 2ನ ಆ್ಯಪ್ ಯೂಸ್ ಮಾಡೋದು, ಅದರಲ್ಲಿ ಯಾವ ಥರ ಕಾರ್ಟೂನ್ ಅನಿಮೇಷನ್ ವೀಡಿಯೋಸ್ಗಳನ್ನ ಮಾಡೋದು ಆ್ಯಂಡ್ ಯಾವ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಆ್ಯಂಡ್ ಕೆಲವೊಬ್ರದ್ದು ಕ್ರೋಮಾ 2ನ ಆ್ಯಪ್ ಏನಿರುತ್ತೆ ಅದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಏನಿರುತ್ತೆ ಅದರದ್ದು ವರ್ಕ್ ಆಗೋಲ್ಲ. ಸೊ ಅದನ್ನು ಯಾವ ಥರ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡು ಯೂಸ್ನ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಮಗೆ ಸ್ಟೋರಿ ಬೇಕು. ಸ್ಟೋರಿ ಅಂದರೆ ಲೈಕ್ ಸ್ಕ್ರಿಪ್ಟು, ಅದು ನಮಗೆ ಇಲ್ಲಿಂದ ಸಿಗುತ್ತೆ. ಅದು ನಮಗೆ ChatGPTಯಿಂದ ಸಿಗುತ್ತೆ. ಸಿಂಪಲಿ ChatGPT ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಸಿಂಪಲಿ ಇಲ್ಲಿ ಟೈಪ್ನ ಮಾಡೋಣ. ಲೈಕ್ ಯಾವುದಾದ್ರೂ ಒಂದು ಬರ್ಡ್ ಹೆಸರು ಹಾಕಿಬಿಟ್ಟು ನೀವು ಟೈಪ್ನ ಮಾಡ್ಕೋಬೋದು. ಲೈಕ್ ಪ್ಯಾರೆಟ್ ಆ್ಯಂಡ್ ಕ್ರೌ ಏನಿರುತ್ತೆ, ಕಾಗೆ ಏನಿರುತ್ತೆ ಅದರದ್ದು. ಓಕೆನಾ? ಸಿಂಪಲಿ ಅದರದ್ದು ಪ್ಯಾರೆಟ್ ಆ್ಯಂಡ್ ಕ್ರೌ ಸ್ಟೋರಿ, ಸ್ಮಾಲ್ ಸ್ಟೋರಿ ಅಂದರೆ ಲೈಕ್ 100 ವರ್ಡ್ ಸ್ಟೋರಿ ತೊಗೋತೀನಿ. ಶಾರ್ಟಾಗಿ ತೊಗೋತೀನಿ, ನಿಮಗೆ ಮಾಡಿ ತೋರಿಸ್ಬೇಕಲ್ಲ ಹಾಗಾಗಿ. ಓಕೆನಾ? ಸೊ ನೀವು 3-4 ನಿಮಿಷದ್ದು ವಿಡಿಯೋ ಮಾಡಬೇಕಂದ್ರೆ 500 ವರ್ಡ್ಸ್ ಏನಿದೆ ತೊಗೊಳ್ಳಿ. ಓಕೆನಾ? ಸೊ ಪ್ಯಾರೆಟ್ ಆ್ಯಂಡ್ ಕ್ರೌ ಸ್ಟೋರಿ ಇನ್ 100 ವರ್ಡ್ಸ್ ಇನ್ ಕನ್ನಡ ಅಂತ ಹಾಕ್ತೀನಿ. ಓಕೆನಾ? ಆ ಥರ ಹಾಕಿದರೆ ನಿಮಗೆ ಸಣ್ಣದಾಗಿ ಒಂದು ಚೆನ್ನಾಗಿರೋ ಸ್ಟೋರಿ ಏನಿದೆ ಕ್ರಿಯೇಟ್ ಮಾಡಿಕೊಡುತ್ತೆ. ಒಂದು ಸೆಕೆಂಡು ಹಿಡಿಯಲ್ಲ, ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಸೊ ಸ್ಟೋರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಕಾಳಗದ ಹಣ್ಣು ಮರದ ಮೇಲೆ ಇದ್ದಿತ್ತು. ಗೀಯೋ ಹಣ್ಣನ್ನು ಕಾಗೆಗೆ ತೋರಿಸಿ, ನಾನು ಹಳ್ಳದ ಆ ಕಲ್ಲು ಮೇಲೆ ನಿಂತು ಹಣ್ಣನ್ನು ತಿನ್ನುತ್ತೇನೆ ಅಂತ ಏನೋ ಒಂದು ಸ್ಟೋರಿ ಇದೆ. ಸೊ ಇದು ಸ್ಟೋರಿ ನಿಮಗೆ ಸಣ್ಣದಾಗಿ ಕೊಟ್ಟಿದ್ದಾರೆ. ನಾನು 100 ವರ್ಡ್ಸಲ್ಲಿ ತಗೊಂಡಿದ್ದೀನಲ್ಲ ಹಾಗಾಗಿ. ಸೊ ನೀವು 3 to 4 ಮಿನಿಟ್ಸ್ ಮಾಡೋದಾದರೆ 500 ವರ್ಡ್ಸ್ ಏನಿದೆ ಅದನ್ನು ನೀವು ತಗೋಬೋದು. ಓಕೆನಾ ಗೈಸ್? ಅದಾದಮೇಲೆ ನಮಗೆ ಬ್ಯಾಕ್ಗ್ರೌಂಡ್ ಬೇಕಲ್ವಾ? ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ಗಳಿಗೆ ನಾವೇನು ಮಾಡೋಣ, ಇಮೇಜ್ ಸರ್ಚ್ ಮ್ಯಾನಲ್ಲಿ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಇಮೇಜಸ್ ಅಂತ ಹಾಕಿ ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ ಇಮೇಜಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಅದರಲ್ಲಿ ಒಂದು ನೀವು 5 ಮಿನಿಟ್ಸ್ ವಿಡಿಯೋ ಮಾಡೋದಾದರೆ ಒಂದು 10 to 15 ಬ್ಯಾಕ್ಗ್ರೌಂಡ್ಸ್ ಏನಿದೆ ಡೌನ್ಲೋಡ್ನ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಒಂದು 3 ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೊತೀನಿ. ಸೊ ನೋಡಿ, ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಬ್ಯಾಕ್ಗ್ರೌಂಡ್ನ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ವೀಡಿಯೋಗೆ. ಓಕೆನಾ? ನಾನು ಸಿಂಪಲಿ ನೋಡಿ ಇದಿದೆ. ಸಿಂಪಲಿ ನೀವು ಇಲ್ಲಿ ಆ್ಯರೋ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡೋದು. ಇದು ಬರ್ಡ್ಗೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಒಂದು ಮರನೂ ಇದೆ. ಅದ್ರ ಮೇಲೆ ಬೇಕಿದ್ದರೆ ನೀವು ಅದನ್ನು ಬರ್ಡ್ ಏನಿದೆ ಅದನ್ನು ಕೂರಿಸ್ಬೋದು. ಓಕೆನಾ? ಸಿಂಪಲಿ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಮೇನ್ ಪಾಯಿಂಟು, ನಾವು ಕ್ರೋಮಾ 2 ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಇದರಲ್ಲೇ ಎಲ್ಲ ಎಡಿಟಿಂಗ್ ನೀವು ನೋಡ್ಕೋಬೇಕು, ಯಾವ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಮಾಡೋದಂತ. ಓಕೆನಾ? ಕ್ರೋಮಾ 2 ಯಾರ ಹತ್ರ ಎಲ್ಲ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಸಿಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಸಿಂಪಲಿ ನಾನಿಲ್ಲಿ ಕ್ರೋಮಾ 2 ಏನಿದೆ ಅಪ್ಲಿಕೇಶನು ಓಪನ್ನ ಮಾಡ್ಕೊತೀನಿ. ಅದಾದಮೇಲೆ ಲೆಸ್ ಸ್ಟಾರ್ಟ್ ಅಂತ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ 4 ಕ್ಯಾರೆಕ್ಟರ್ ಬಂದುಬಿಟ್ಟು ಸಿಕ್ಬಿಡುತ್ತೆ ಸ್ಟಾರ್ಟಿಂಗಲ್ಲೇ. ಸೊ ಸಿಂಪಲಿ ನಾವು ಈ 4 ಕ್ಯಾರೆಕ್ಟರನ್ನು ನನ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಓಕೆನಾ? ಸೊ 3 ಕ್ಯಾರೆಕ್ಟರ್ ನನ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಒಂದು ಮನುಷ್ಯಂದು ನಿಮಗೆ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಲೇಡಿ 1ನ ನನ್ ಮಾಡಿ, ಆಮೇಲೆ ಲಿಲ್ ಬಾಯ್ ಅದನ್ನು ನನ್ ಮಾಡಿ, ಕ್ಯಾರೆಕ್ಟರ್ 4 ಏನಿದೆ ಅದನ್ನು ಕೂಡ ಬರ್ಡ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾರೆಕ್ಟರ್ 3ನ ಆ್ಯಂಡ್ ಕ್ಯಾರೆಕ್ಟರ್ 4ನ ಕೂಡ ನನ್ ಮಾಡ್ಕೊಳ್ಳಿ. ಓಕೆನಾ? 4 ಏನಿದೆ ಅದನ್ನು ಕೂಡ ನಾವು ನನ್ನ ಮಾಡ್ಕೋಬೋದು. ಓಕೆನಾ? ಸೊ ಇದನ್ನು ಕೂಡ ನಾನು ನನ್ ಮಾಡ್ಕೋತೀನಿ. ಸೊ ಸಿಂಪಲಿ ಇಲ್ಲಿ ನನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ಸು. ಸೊ ಬರ್ಡು ನಿಮಗೆ ಇಲ್ಲಿ 2 ಬರ್ಡ್ ಕ್ಯಾರೆಕ್ಟರ್ ಸಿಗುತ್ತೆ. ನೀವು 2 ಬರ್ಡ್ದು ಯೂಸ್ನ ಮಾಡ್ಕೋಬೋದು. ಓಕೆನಾ? ಎಲ್ಲ ಕ್ಯಾರೆಕ್ಟರ್ಸಲ್ಲಿ. ಸೊ ನಾವು ಎಲ್ಲನೂ ನನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ಶೋ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮೂವ್ಮೆಂಟು ಬಟನ್ನು. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಕೆಲವೊಬ್ರದ್ದು ರೆಕಾರ್ಡಿಂಗ್ ಆಗುತ್ತೆ, ಕೆಲವೊಬ್ರದ್ದು ರೆಕಾರ್ಡ್ ಆಗೋಲ್ಲ. ಓಕೆನಾ? ಸೊ ಇಲ್ಲಿ ರೆಕಾರ್ಡಿಂಗ್ ಯಾವ ಥರ ಮಾಡೋದಂತಲೂ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮೂವ್ಮೆಂಟ್ ನಾನು ಮಾರ್ಕ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ
IK ಅಂತಲೂ ಇದೆಯಲ್ಲ. ಸೊ ಆ್ಯಂಡ್ ಇಲ್ಲಿ ರೆಕಾರ್ಡಿಂಗ್ ಮಾಡೋದು, ಇಲ್ಲಿ ಪ್ಲಸ್ ಮೈನಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡಿಂಗ್ನ ಮಾಡೋದು. ಓಕೆನಾ. ಸೊ ಸಿಂಪಲ್ ಇಲ್ಲಿ ಬ್ಯಾಕ್ಗ್ರೌಂಡ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ನೀವು ಇಲ್ಲಿ ಮೇಲೆ ಮಾರ್ಕ್ ಮಾಡಿದ್ದೀನಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಕ್ಗ್ರೌಂಡು ಗ್ರೀನ್ ಸ್ಕ್ರೀನಲ್ಲಿ ನಾವು ಓನಾಗಿ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿದ್ರೆ ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡಬೇಕು. ಇಲ್ಲ ಅಂದರೆ ನೀವು ಇದರಲ್ಲೇ ಯಾವುದಾದ್ರೂ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಗ್ರೀನ್ ಸ್ಕ್ರೀನಲ್ಲಿ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ BG ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗ್ರೀನ್ ಸ್ಕ್ರೀನ್ ಆಪ್ಷನ್ ನಿಮಗೆ ಸಿಗುತ್ತೆ. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಾರ್ಕ್ ಮಾಡಿದ್ದೀನಿ ನಾನು. ಗ್ರೀನ್ BG ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಈ ಥರ ನಿಮಗೆ ಇಂಟರ್ಫೇಸ್ ಒಂದು ಬರುತ್ತೆ. ಸೊ ನಾವಿದು ಮಧ್ಯದಲ್ಲಿ ಆ್ಯಡ್ ಬೇರೆ ಬಂದುಬಿಡುತ್ತೆ, ಇದೊಂದು ಪ್ರಾಬ್ಲಮ್. ಸೊ ಇಟ್ಸ್ ಓಕೆ. ನಾವು ಈಗ ಆ್ಯನಿಮೇಷನ್ ಮಾಡಬೇಕಂದ್ರೆ ಆ್ಯಡ್ನೂ ನೋಡಲೇಬೇಕಲ್ವ. ಸೊ ಸಿಂಪಲಿ ಅದನ್ನು ಬ್ಯಾಕ್ ಮಾಡಾದಮೇಲೆ ಈಗ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಮೂವ್ಮೆಂಟ್ ಎಲ್ಲ ನಾನು ಯಾವ ಥರ ಮಾಡ್ತೀನಿ ಆ್ಯಂಡ್ ಯಾವ ಥರ ರೆಕಾರ್ಡಿಂಗ್ ಮಾಡೋದಂತ ಎಲ್ಲ ನೋಡ್ಕೊಳ್ಳಿ. ಓಕೆನಾ. ಸೊ ಸಿಂಪಲಿ ಬರ್ಡ್ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಪ್ಲಸ್ ಐಕಾನ್ ಕಾಣಿಸ್ತಿತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟಲ್ಲೇ ನಿಮಗೆ ಐಡಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯರೋ ಬಟನ್ ಮೇಲೆ, ಓಕೆನಾ, ಸೈಡಲ್ಲಿ. ಸೊ ಸಿಂಪಲಿ ಕೆಳಗೆ ಲಾಸ್ಟ್ವರೆಗೂ ಫುಲ್ ಲಾಸ್ಟಿಗೆ ಹೋಗ್ಬಿಡಿ. ಲಾಸ್ಟಿಗೆ ಹೋದರೆ ನೋಡಿ ಇಲ್ಲಿ ಬರ್ಡ್ ಫ್ಲೈಯಿಂಗ್, ಬರ್ಡ್ ಟಾಕಿಂಗು ಮತ್ತು ಬರ್ಡ್ ಟಾಕಿಂಗ್ 1 ಮತ್ತು ಫ್ಲೈಯಿಂಗ್ ಸುಮಾರಿದೆ. ನಾನು ಬರ್ಡ್ ಫ್ಲೈಯಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಅದನ್ನು ಈ ಕಡೆ ಸ್ವಲ್ಪ ಮೂವ್ಮೆಂಟ್ನ ಮಾಡ್ತೀನಿ. ಓಕೆನಾ. ಸೊ ರೆಕಾರ್ಡ್ ಬಟನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ ರೆಕಾರ್ಡ್ನ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ತುಂಬ ಜನದ್ದು ಫೋನ್ ರೆಕಾರ್ಡಿಂಗ್ ಏನಿದೆ, ಇದು ರೆಕಾರ್ಡ್ ಏನಿದೆ ಈ ಆ್ಯಪು ಆಗಲ್ಲ. ಸೊ ಸುಮಾರು ಜನ ಏನು ಮಾಡ್ತೀರಾ, ರೆಕಾರ್ಡಿಂಗ್ ಆಗಲ್ಲ ಅಂತ ಹಂಗೆ ಬಿಟ್ಬಿಡ್ತೀರಾ. ಸೊ ಏನು ಮಾಡಿ, ನಿಮಗೆ ರೆಕಾರ್ಡಿಂಗ್ ಆಗ್ತಿಲ್ಲ ಆದರೆ ಸಿಂಪಲಿ ನೀವು ಗೂಗಲ್ ಪ್ಲೇ ಸ್ಟೋರಿಂದ ಹೋಗ್ಬಿಟ್ಟು ಎಕ್ಸ್ ರೆಕಾರ್ಡರ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಿಂಪಲಿ ಅದನ್ನು ರೆಕಾರ್ಡಿಂಗ್ ಏನಿರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಆನ್ ಮಾಡ್ಕೊಂಡಾದಮೇಲೆ ಇದರ ರೆಕಾರ್ಡ್ ಬಟನ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಏನು ಹೋಗಬೇಡಿ. ಸಿಂಪಲಿ ಇದು ಬರ್ಡ್ನ ನಾವು ಈ ಕಡೆ ನಾವು ಏನು ಮಾಡೋಣ, ಕೀ ಫ್ರೇಮಿಂಗ್ನ ಮಾಡೋಣ. ಕೀ ಫ್ರೇಮಿಂಗ್ ಅಂದರೆ ಇದು ರೆಕಾರ್ಡ್ ಮಾಡ್ತಾ ಇರೋದು. ರೆಕಾರ್ಡ್ ಅಂದರೆ ಇದ್ರ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ರೆಕಾರ್ಡ್ ಆಗಲ್ವಲ್ಲ. ಸೊ ನಿಮ್ದೇನಾದರೂ ಒಂದು ಸಲ ಕ್ಲಿಕ್ ಮಾಡಿ ನೋಡಿ, ರೆಕಾರ್ಡ್ ಆಗೋದಿದ್ರೆ ಪರ್ಫೆಕ್ಟು. ರೆಕಾರ್ಡ್ ಆಗಿಲ್ಲ ಅಂದರೆ ನಾನು ಹೇಳಿದ್ನಲ್ಲ ಆ ಪ್ರೊಸೆಸ್ನ ಫಾಲೋ ಅಪ್ ಮಾಡಿ. ಎಕ್ಸ್ ರೆಕಾರ್ಡರ್ ಏನಿರುತ್ತೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಸಲ ಮೂವ್ ಮಾಡಿ, ಈ ಥರ ಮೂವ್ ಮಾಡಿಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಸಲ ಮೂವ್ ಮಾಡಿ ಈ ಥರ ಫಿಂಗರಿಂದ. ಮತ್ತು ಇಲ್ಲಿ ಪ್ಲಸ್ಸು ಸೈಡಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಮೈನಸ್ ಮೇಲೆ ಕ್ಲಿಕ್ ಮಾಡಬೇಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ರಿವ್ಯೂ ಅಂತೆಲ್ಲ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟಾರ್ಟ್ ಓವರ್ ಆ್ಯಂಡ್ ಕ್ಯಾನ್ಸಲ್ ಇದೆಯಲ್ಲ. ಸೊ ಸಿಂಪಲಿ ನೀವು ಕ್ಯಾನ್ಸಲ್ ಮೇಲೇ ಕ್ಲಿಕ್ ಮಾಡಬೇಕು. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ನಿಮಗೆ ಇರುತ್ತೆ. ಸೊ ಇದನ್ನೇ ನೀವು ರೆಕಾರ್ಡಿಂಗ್ ಮಾಡಬೇಕು. ಓಕೆನಾ. ಇಲ್ಲಿ ಖಾಲಿ ಇದೆ ಆ್ಯಂಡ್ ಏನು ನಮಗೆ ವಾಟರ್ ಮಾರ್ಕ್ ಎಲ್ಲ ಏನೂ ಸಿಗ್ತಾಯಿಲ್ಲ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿದೆ ಅದು ವಾಟರ್ ಮಾರ್ಕ್ ಅಲ್ಲ, ಲಾಸ್ಟಲ್ಲಿ ಯಾವ್ದಾದ್ರು ರಿಮೂವ್ ಮಾಡೋದಂತ ಹೇಳ್ತೀನಿ. ಸೊ ಈ ಥರ ನಾವು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡ್ಕೋಬೇಕು. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ನಿಮ್ಮ ಫೋನ್ ಇಲ್ಲ ಅಂದರೆ ಏನಾದರೂ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ರೆಕಾರ್ಡ್ ಆಗಿಬಿಡುತ್ತೆ. ಈಗ ಸಿಂಪಲಿ ಇಲ್ಲಿ ಏನು ಮಾಡಬೇಕು, ಕ್ಯಾನ್ಸಲ್ ಬಟನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಇದು ಬ್ಲರ್ ಇದೆಯಲ್ಲ, ಇದೇನು ನಮಗೆ ವರ್ಕ್ ಆಗ್ತಿಲ್ಲ. ಓಕೆನಾ. ಸೊ ಹಾಗಾಗಿ ಸಿಂಪಲಿ ಇಲ್ಲಿ ಕ್ಯಾನ್ಸಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ಸಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನಿತ್ತು, ನಾವು ಆಗಲೇ ಇಲ್ಲಿ ಏನೂ ಇದ್ದಿಲ್ಲ, ಖಾಲಿ ಇತ್ತಲ್ಲ, ಬರೀ ಬ್ಯಾಕ್ಗ್ರೌಂಡ್ ಇತ್ತಲ್ಲ ಗ್ರೀನು. ಸೊ ಅದು ರೆಕಾರ್ಡ್ ಆಗಿದೆ ನಮ್ಮ ಫೋನಲ್ಲಿ. ಓಕೆನಾ. ಸೊ ಫಸ್ಟು ನೀವು ಅದು ಪ್ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ನ ಮಾಡ್ಕೋಬೇಕು. ಅದಾದಮೇಲೆ ನೀವು ಅದು ಪ್ರಿವ್ಯೂ ಮಾಡಬೇಕು. ಪ್ರಿವ್ಯೂ ಅಂದರೆ ರೆಕಾರ್ಡಿಂಗ್ ಮಾಡಬೇಕು. ಈಗ ನೀವು ಮಾತಾಡಿಸ್ಬೇಕಂದ್ರೆ ಸಿಂಪಲಿ ನೀವು ಆ ಬರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬರ್ಡ್ ಟಾಕಿಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ನೀವೇ ಓನಾಗಿ ಬರ್ಡ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಇನ್ಪುಟ್ ಅಂತ ಇದೆಯಲ್ಲ, ಇನ್ಪುಟ್ ಕಸ್ಟಮ್ ಅಂತ ಏನೋ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಓನಾಗಿ ಬರ್ಡ್ನೂ ಆ್ಯಡ್ ಮಾಡ್ಕೋಬೋದು. ಲೈಕ್ ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿಕೊಂಡು. ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಸ್ಕ್ರೀನ್ ರೆಕಾರ್ಡಿಂಗ್ ಕೆಲಸ. ಸೊ ಬರ್ಡ್ ಟಾಕಿಂಗ್ ಏನಿದೆ ಅದನ್ನು ಕೂಡ ನೀವು ನೋಡಿ, ಬರ್ಡ್ ಟಾಕಿಂಗ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡ್ಕೋಬೇಕು. ಸೊ ಇದೆಲ್ಲ ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಾದಮೇಲೆ ಈಗ ನಾವೇನು ಮಾಡೋಣ, ಕೈನ್ ಮಾಸ್ಟರಲ್ಲಿ ಯಾವ ಥರ ಎಡಿಟ್ ಮಾಡೋದಂತ ಫೈನಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ಇದೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಾದಮೇಲೆ ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ನೀವು ಕೇಳ್ಕೊಬೋದು. ಓಕೆನಾ. ಕಾಮೆಂಟ್ಸಲ್ಲಿ ನಾನು ಹೇಳ್ಕೊಡ್ತೇನೆ ನಿಮಗೆ. ಸೊ ಸಿಂಪಲಿ ನಾವಿಲ್ಲಿ ಬ್ಯಾಕ್ಗ್ರೌಂಡ್ಸ್ ಏನು ಡೌನ್ಲೋಡ್ ಮಾಡಿದ್ವಿ ಯಾವುದರಿಂದ, ಇಮೇಜ್ ಸರ್ಚ್ ಮ್ಯಾನಿಂದ, ಆ ಬ್ಯಾಕ್ಗ್ರೌಂಡನ್ನ ನಾನಿಲ್ಲಿ ಆ್ಯಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಸಿಂಪಲಿ ಇಲ್ಲಿ ನಾನು
ಬ್ಯಾಕ್ಗ್ರೌಂಡ್ 1 2 3 ಅಷ್ಟೇ 3 ಬ್ಯಾಕ್ಗ್ರೌಂಡನ್ನ ನಾನು ಡೌನ್ಲೋಡ್ ಮಾಡಿದ್ದೆ. 3 ಬ್ಯಾಕ್ಗ್ರೌಂಡು ನಾನು ಏನು ಮಾಡಿದ್ದೀನಿ ಇಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಇಲ್ಲಿ ಪೆನ್ ಆ್ಯಂಡ್ ಝೂಮು ಮಾಡಬೇಕಂದ್ರೆ ಸೊ ಈ ಫೋಟೋ ಬಂದುಬಿಟ್ಟು ಪೆನ್ ಆ್ಯಂಡ್ ಝೂಮ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದರೆ ಪರ್ಫೆಕ್ಟಾಗಿದೆ. ಸೊ ಸೆಕೆಂಡ್ನೇ ಫೋಟೋ ನಾವು ಪೆನ್ ಆ್ಯಂಡ್ ಝೂಮ್ ಏನಾದರೂ ಮಾಡಬೇಕಂದ್ರೆ ಇದೂ ಪರ್ಫೆಕ್ಟ್ ಇದೆ. ಲಾಸ್ಟ್ನೇ ಫೋಟೋ ನಮ್ಮದು ಚಿಕ್ಕದಾಗಿದೆ, ಇದು ನಾವು ಪೆನ್ ಆ್ಯಂಡ್ ಝೂಮ್ ಮಾಡಬೇಕು. ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಫಿಂಗರಿಂದ ಝೂಮ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ಎಲ್ಲ ಫೋಟೋಸ್ ನಮ್ಮದಿಲ್ಲಿ ಪೆನ್ ಆ್ಯಂಡ್ ಝೂಮ್ ಆಗಿದೆ. ಸೊ ಅದಾದಮೇಲೆ ಈಗ ನಾವು ಏನು ರೆಕಾರ್ಡಿಂಗ್ ಮಾಡಿದ್ವಿ, ಯಾವುದ್ರಲ್ಲಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದು ಮಾಡಿದ್ವಲ್ಲ ಬರ್ಡ್ದು, ಸಿಂಪಲಿ ಆ ಬರ್ಡ್ನ ನಾವಿಲ್ಲಿ ಹ್ಯಾಂಡ್ನ ಮಾಡ್ಕೊಳ್ಳೋಣ. ಏನು ನಮ್ಮ ಫೋನ್ ರೆಕಾರ್ಡಿಂಗ್ ಎಲ್ಲ ಆಯಿತು. ಓಕೆನಾ. ಅದಾದಮೇಲೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಟ್ರಾನ್ಸ್ಪೋರ್ಟ್ನ ಮಾಡ್ಕೋಬೇಕಿಲ್ಲಿ. ಟ್ರಾನ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಟ್ರಾನ್ಸ್ಪೋರ್ಟ್ ಆಗಿಬಿಡುತ್ತೆ. ಟ್ರಾನ್ಸ್ಪೋರ್ಟ್ ಏನಕ್ಕೆ ಮಾಡಬೇಕಂದ್ರೆ ಸೊ ನಾವು ಇದನ್ನು ಕ್ರೋಮಾ ಕೀ ಎಲ್ಲ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಇದು ಟ್ರಾನ್ಸ್ಫಾರ್ಮಿಂಗ್ ಮಾಡಿಕೊಂಡ್ರೆ ನೋಡಿ ಈ ಥರ ಇಂಟರ್ಫೇಸ್ ನಮಗೆ ಶೋ ಆಗುತ್ತೆ. ಓಕೆನಾ. ವಿಡಿಯೋ ಆ್ಯಡ್ ಮಾಡಿದ್ದು ನಿಮಗೆ ಟ್ರಾನ್ಸ್ಪೋರ್ಟ್ ಆಪ್ಷನ್ ಕಾಣಿಸುತ್ತೆ ಯಾವುದರಲ್ಲಿ, ಕೈನ್ ಮಾಸ್ಟರಲ್ಲಿ. ನೀವು ಅಲ್ಲಿಂದ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಅದಾದಮೇಲೆ ಇದರದ್ದು ವಾಯ್ಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ, ಈ ವಿಡಿಯೋದು ಏನು ಗ್ರೀನ್ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆಯಲ್ಲ ಅದರದ್ದು. ಓಕೆನಾ. ಅದಾದಮೇಲೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಫುಲ್ಲು ಕ್ರಾಪ್ ಮಾಡ್ಕೊಳ್ಳೋಣ. ಆಗ ನಮ್ಮದು ಏನು ವಾಟರ್ ಮಾರ್ಕ್ ಎಲ್ಲ ಇತ್ತು ಅದು ರಿಮೂವ್ ಆಗಿಬಿಡುತ್ತೆ. ನಮ್ಮ ಬರ್ಡ್ ಏನಿದೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಓಕೆನಾ. ಸೊ ಈ ಕಡೆ ಇದೆ ಬರ್ಡು, ನಾವು ಆ ಕಡೆ ಸೈಡು ಬರೋಂಗೆ ಮಾಡಬೇಕು. ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಫ್ಲಿಪ್ ಮಿರರಿಂಗ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬರ್ಡ್ ಆ ಕಡೆ ತಿರುಗಿಬಿಡುತ್ತೆ. ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಿರರ್ ಇಂತಲ್ಲ ಅದು ಆ ಕಡೆ ಸೈಡು ಬರ್ಡು ಮೂವ್ ಆಗುತ್ತೆ. ಓಕೆನಾ ಗೈಸ್. ಅದಾದಮೇಲೆ ಇಲ್ಲಿ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಏನು ಬ್ಯಾಕ್ಗ್ರೌಂಡ್ ಇತ್ತು ಗ್ರೀನ್ ಸ್ಕ್ರೀನ್ದು ಅದು ರಿಮೂವ್ ಆಗಿಬಿಡುತ್ತೆ. ಅದಾದಮೇಲೆ ಬರ್ಡ್ನ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೈಡಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಓಕೆನಾ. ಇದಕ್ಕೆ ಫಸ್ಟು ನಾವು ನಮ್ಮ ಫೋಟೋ ಏನಿದೆ ಅದರದ್ದು ಲೆಂತ್ ಏನಿದೆ ಡ್ಯೂರೇಷನ್ನು ಅದನ್ನು ಸ್ವಲ್ಪ ಜಾಸ್ತಿನ ಮಾಡ್ಕೊಳ್ಳೋಣ. ಓಕೆನಾ ಗೈಸ್. ಓಕೆ ಇದೆಲ್ಲ ಆಯಿತು. ಸೊ ಇದು ಟ್ರಿಮ್ ರೈಟ್ನ ಮಾಡಿಕೊಂಡು ಇದೆಲ್ಲ ಫಸ್ಟ್ ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆನಾ. ಸೊ ಇದನ್ನು ಇಲ್ಲಿವರೆಗೂ ಅಡ್ಜಸ್ಟ್ ಬ್ಲ್ಯಾಕ್ ಇದೆಯಲ್ಲ ಅದನ್ನು ರಿಮೂವ್ ಮಾಡಿಬಿಡ್ತೀನಿ ಟ್ರಿಮ್ ಲೆಫ್ಟಿಗೆ, ಮತ್ತು ಇದನ್ನು ಎಳ್ಕೊಂಬಂದು ಇಲ್ಲಿಗೆ ಅಡ್ಜಸ್ಟ್ನ ಮಾಡ್ಕೋತೀನಿ. ಅದಾದಮೇಲೆ ಇದರದ್ದು ಗ್ರೀನ್ ಏನಿದೆ ಮಿಕ್ಸ್ಚರಲ್ಲಿ ಸೌಂಡ್ ಕಮ್ಮಿ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ಕ್ರಾಪ್ ಮಾಡಿಕೊಂಡು ಇದರದ್ದು ರಿಮೂವ್ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಅಂದರೆ ಗ್ರೀನ್ ಕಲರ್ ಏನಿದೆ ಅದನ್ನು. ಓಕೆನಾ. ಸಿಂಪಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಇಲ್ಲಿವರೆಗೂ ಕ್ರಾಪ್ನ ಮಾಡ್ಕೊಂಡು ಬ್ಯಾಕ್ ಬಂದುಬಿಟ್ಟು ಮತ್ತು ಕ್ರೋಮಾ ಕೀ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡಿ ಗ್ರೀನ್ ಬ್ಯಾಕ್ಗ್ರೌಂಡ್ ಏನಿದೆ ರಿಮೂವ್ ಆಗುತ್ತೆ. ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಿರರ್ ಮೇಲೆ ಕ್ಲಿಕ್ ಮಾಡಿ ಅದು ಈ ಕಡೆ ಸೈಡ್ಗೆ ಫ್ಲಿಪ್ ಆಗಿಬಿಡುತ್ತೆ. ನಿಮ್ಮ ಬರ್ಡ್ ಏನಿದೆ ಆ ಕಡೆ ಸೈಡ್ ಇತ್ತಲ್ಲ ಈ ಕಡೆ ಸೈಡ್ಗೆ ಫ್ಲಿಪ್ ಆಗಿಬಿಡುತ್ತೆ. ಓಕೆನಾ. ಓಕೆ ಇಲ್ಲಿಂದ ನಾವು ಇದನ್ನು ಟ್ರಿಮ್ ರೈಟಿಗೆ ಮಾಡಿಬಿಡೋಣ. ಓಕೆನಾ. ಇದೆಲ್ಲ ಅಡ್ಜಸ್ಟ್ ಆಯಿತು ನಮ್ಮದೀಗ. ಅದಾದಮೇಲೆ ಈಗ ನಾವು ಇಲ್ಲಿ ಮೇಯ್ನಾಗಿ ನೋಡ್ಕೊಳ್ಳಿ, ನಾವಿಲ್ಲಿ ಕೀ ಫ್ರೇಮಿಂಗ್ ಮಾಡಬೇಕು. ಸೊ ಸಿಂಪಲಿ ನಾವು ಯಾವ ಥರ ಮಾಡೋದಂತ ಸೊ ನೋಡಿ, ನಾನು ಸ್ವಲ್ಪ ಟೈಮ್ ಲೈನ್ನ ಬರ್ಡ್ನ ಆ ಕಡೆ ಲಾಸ್ಟಿಗೆ ಎಳ್ಕೊಂಡಾದಮೇಲೆ ಇಲ್ಲಿ ನಮಗೆ ಇದು ಟೈಮ್ ಲೈನು. ಸೊ ಟೈಮ್ ಲೈನ್ನ ಚೂರು ಈ ಥರ ಮಾಡಿದರೆ ನಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ಸೈಡಲ್ಲಿ ಇದನ್ನು ನಾವು ಒಂದು ಸಲ ಟಚ್ ಮಾಡಬೇಕು ಅಷ್ಟೇ, ಒಂದೇ ಸಲ. ನಿಮಗೆ ಕಾಣಿಸ್ತಿದೆಯಲ್ಲ ಈ ಥರ ರೌಂಡಾಗಿ ಪ್ಲಸ್ ಎಲ್ಲ ಇದೆಯಲ್ಲ ಇದು ಕೀ ಫ್ರೇಮ್. ಒಂದು ಸಲ ಟಚ್ ಮಾಡಬೇಕಷ್ಟೇ, ಒಂದು ಸಲ ಟಚ್ ಮಾಡಿ ಬಿಟ್ಬಿಡಿ. ಅದಾದಮೇಲೆ ಸ್ಕ್ರೀನಲ್ಲಿ ನಮ್ಮ ಬರ್ಡ್ನ ಒಂದು ಸಲ ಎಳ್ಕೋಬೇಕು, ಕೆಳಗಡೆ ಟೈಮ್ ಲೈನ್ನ ಒಂದು ಸಲ ಆ ಕಡೆ ಸೈಡು ಮೂವ್ನ ಮಾಡಬೇಕು. ಮತ್ತು ಬರ್ಡ್ನ ಒಂದು ಸಲ ಎಳ್ಕೊಳ್ಳಿ, ಮತ್ತು ಕೆಳಗಡೆ ಟೈಮ್ ಲೈನ್ ಏನಿದೆ ಅದನ್ನೊಂದು ಸಲ ಎಳ್ಕೊಳ್ಳಿ ಆ ಥರ. ಓಕೆನಾ. ಸೊ ಇದೇ ಥರ ಮಾಡಿ, ಗೊತ್ತಾಗಿಲ್ಲ ಅಂದರೆ ನನಗೆ ಕೇಳಿ. ಓಕೆನಾ. ಕೀ ಫ್ರೇಮಿಂಗ್ ಬಟ್ ಒಂದೇ ಸಲ ಟಚ್ ಮಾಡಬೇಕು ಕೀ ಫ್ರೇಮಿಂಗ್ ಮೇಲೆ. ಅದಾದಮೇಲೆ ನೀವು ಬರೀ ಕೆಳಗಡೆ ಟೈಮ್ ಲೈನ್ ಏನಿದೆ ಅದನ್ನು ಮೂವ್ ಮಾಡಬೇಕು, ಬರ್ಡ್ನ ಒಂದು ಸಲ ಮೂವ್ ಮಾಡಬೇಕು ಆ ಥರ. ಓಕೆನಾ. ಕೆಳಗಡೆ ಟೈಮ್ ಲೈನ್ನ ಒಂದು ಸಲ ಮೂವ್ ಮಾಡಿ, ಬರ್ಡ್ನ ಒಂದು ಸಲ ಮೂವ್ ಮಾಡಿ. ಸೇಮ್ ಇದೇ ಪ್ರಾಸೆಸ್ ಈ ಥರ ಮಾಡ್ತಾ ಹೋಗಿ. ಜಿಗ್ಜಾಗ್ ಮೂಮೆಂಟಲ್ಲಿ ಬರ್ಡ್ನ ಹೋಗಿ, ಯಾಕಂದರೆ ಅದು ಬರ್ಡ್ ಫ್ಲೈ ಆಗೋ ಥರ ಕಾಣಿಸ್ಬೇಕಲ್ಲ ರಿಯಲಿಸ್ಟಿಕ್ ಆಗಿ, ಹಾಗಾಗಿ. ಓಕೆನಾ. ಸೊ ಸ್ಟ್ರೈಟಾಗಿ ಒಂದೇ ಕಡೆ ಹೋದರೆ ಫೇಕ್ ಅನಿಸುತ್ತೆ ಎಲ್ಲರಿಗೂ, ಅಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಲ್ಲ. ಓಕೆನಾ ಗೈಸ್. ಸೊ ಆಯಿತು ನಮ್ಮದು ಕೀ ಫ್ರೇಮಿಂಗ್ ಫ್ಲೈ ಆಗೋದು. ಸೊ ಇಷ್ಟೇ. ಒಂದು ಸಲ ನೋಡೋಣ ಪ್ಲೇ ಮಾಡಿಬಿಟ್ಟು. ಈ ಫೋಟೋ ಏನಿದೆ ಒಂದು ಸಲ ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಸೊ ಈಕ್ವಲ್ ಮೇಲೆ ಇದ್ದಿದ್ದು ರಿಮೂವ್ ಮಾಡಿಕೊಂಡು ಝೂಮ್ನ ಮಾಡ್ಕೊಳ್ಳಿ ಫುಲ್ಲು. ಅದು ಫ್ಲೈ ಆಗಬೇಕಿದ್ರೆ ಝೂಮ್ ಇನ್ ಆಗುತ್ತಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾವೇನು ಮಾಡೋಣ, ಝೂಮ್ನ ಮಾಡ್ಕೊಳ್ಳೋಣ ಈ ಫೋಟೋನು ಅಷ್ಟೇ. ಓಕೆನಾ. ಈ ಫೋಟೋನ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿಲ್ಲ, ಅದನ್ನು ಡಿಲೀಟ್ ಮಾಡಿ ಇದೇ ಫೋಟೋನ ನಾನು
ಇಲ್ಲಿವರೆಗೂ ಎಳ್ಕೊತೀನಿ ಓಕೆನಾ. ಸೊ ಆ ಫೋಟೋ ಅಷ್ಟು ಚೆನ್ನಾಗಿಲ್ಲ, ಆ ಫೋಟೋ ನೋಡಿ. ಈಗ ನಾವು ಫ್ರೇಮಿಂಗ್ ಮಾಡಿದ್ವಲ್ಲ ಅದು. ಸೊ ನೋಡಿದಾಗ ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ಅಂತ. ಸೊ ಸೇಮ್ ಇದೇ ಥರ ಮಾಡಬೇಕು. ಬೈ ಚಾನ್ಸ್ ಅಂತೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಬೇರೆ ಅಲ್ಲೇ ಅದೇ ಪಾರ್ಟ್ನ ಸ್ಟಾಪ್ ಮಾಡಿಬಿಟ್ಟು ನೋಡಿ, ಇನ್ನೊಂದು ಸಲ ವೀಡಿಯೋನ ರಿಪೀಟ್ ಮಾಡಿ ನೋಡಿ. ಈ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿಲ್ಲ, ನಾನು ಇಲ್ಲಿಂದ ಇದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಬ್ಯಾಕ್ಗ್ರೌಂಡನ್ನ ಆ್ಯಡ್ ಮಾಡ್ಕೋತೀನಿ. ಆಕಾಶದಲ್ಲಿ ಕೂರಿಸ್ಬಿಟ್ಟಿದ್ದೀನಿ ಬರ್ಡ್ನ ತಗೊಂಡೋಗ್ಬಿಟ್ಟು. ಸೊ ಓಕೆ ಗೈಸ್, ಮಿಸ್ಟೇಕ್ಸ್ ಆಗುತ್ತೆ. ಸೊ ಈ ಬರ್ಡ್ನ ನಾನು ಇಲ್ಲಿಂದ ಬರ್ಡ್ ಅಲ್ಲ, ಬ್ಯಾಕ್ಗ್ರೌಂಡ್ನ ಓಕೆನಾ, ಇಲ್ಲಿಂದ ಬೇರೆ ಬ್ಯಾಕ್ಗ್ರೌಂಡನ್ನ ನಾನು ಆ್ಯಡ್ ಮಾಡ್ಕೊತೀನಿ. ಓಕೆ, ನಾವು ಬರ್ಡ್ನ ಕೂರಿಸಿದ್ದೀವಲ್ಲ, ಸೊ ಇದು ಚೆನ್ನಾಗಿ ಕಾಣಿಸ್ತಿದೆ ಈ ಬ್ಯಾಕ್ಗ್ರೌಂಡು. ಇದನ್ನು ನಾವು ಇಲ್ಲಿವರೆಗೂ ಎಳ್ಕೊಳ್ಳೋಣ. ಅದಾದಮೇಲೆ ಇದನ್ನು ಒಂದು ಸಲ ಪೆನ್ನಿಂದ ಝೂಮ್ ಮಾಡ್ಕೊಳ್ಳೋಣ ಸ್ವಲ್ಪ. ಈ ಬರ್ಡ್ನ ಫಸ್ಟ್ ಇಲ್ಲಿ ಬೇಕಿದ್ರೂ ಕೂರಿಸ್ಬೋದು, ನೀವು ಕೆಳಗೆ ಬೇಕಿದ್ರೂ ಕಲ್ ಮೇಲೆ ಬೇಕಿದ್ರೂ ಕೂರಿಸ್ಕೋಬೋದು, ಎಲ್ಲಿ ಬೇಕಿದ್ರೂ ನೀವು ಬರ್ಡ್ನ ಅಡ್ಜಸ್ಟ್ನ ಮಾಡ್ಕೋಬೋದು. ಸೊ ಅದಾದಮೇಲೆ ಇದು ಪೆನ್ನಿಂದ ಝೂಮಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಝೂಮ್ ಈ ಥರ ಮಾಡ್ಕೊಳ್ಳೋಣ. ಈಕ್ವಲ್ ಮೇಲೆ ಕ್ಲಿಕ್ ಮಾಡಬಾರ್ದು ಓಕೆನಾ, ಈಕ್ವಲ್ ಯಾಕಂದರೆ ಇದು ಝೂಮ್ ಔಟ್ ಆಗಬೇಕಲ್ಲ. ಸೊ ಈಕ್ವಲ್ ಮೇಲೆ ಏನಕ್ಕೆ ಕ್ಲಿಕ್ ಮಾಡಬೇಕಂದ್ರೆ ಅದು ಝೂಮ್ ಔಟ್ ಆಗಬಾರ್ದು, ಅದಕ್ಕೆ ನಾವು ಈಕ್ವಲ್ ಮೇಲೆ ಕ್ಲಿಕ್ ಮಾಡೋದು ಓಕೆನಾ. ಅದಾದಮೇಲೆ ಸಿಂಪಲಿ ನಿಮ್ಮದು ಏನಿದೆ ವಾಯ್ಸ್ ರೆಕಾರ್ಡಿಂಗ್ ಅದನ್ನು ಮಾಡ್ಕೊಳ್ಳೋದು. ಸಿಂಪಲಿ ನಾನು ಸುಮ್ಮನೆ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಒಂದು ಊರಲ್ಲಿ ಒಂದು ಕಾಗೆ ಇತ್ತು. ಆ ಕಾಗೆ ತುಂಬ ಚಿಂತೆಯಿಂದ ಇತ್ತು ಆ್ಯಂಡ್ ಆ ಕಾಗೆಗೆ ಗೊತ್ತಾಗ್ತಾ ಇದ್ದಿಲ್ಲ ಏನು ವೀಡಿಯೋಸ್ ಯಾವ ಥರ ಮಾಡೋದಂತ ಗೊತ್ತಾಗ್ತಾ ಇದ್ದಿಲ್ಲ. ಆ್ಯಂಡ್ ಅದು ಬಂದುಬಿಟ್ಟು ಇನ್ನೊಂದು ನೀವು ಬರ್ಡ್ನ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿ ನಿಮಗೆ ಕ್ರೋಮಾ 2ನಲ್ಲಿ 2 ಬರ್ಡ್ ಕ್ಯಾರೆಕ್ಟರ್ ಆಪ್ಷನ್ ಸಿಗುತ್ತೆ, ಅಲ್ಲಿಂದ ಬೇಕಿದ್ರೆ ನೀವು ರೆಕಾರ್ಡಿಂಗ್ನ ಮಾಡ್ಕೋಬೋದು 2 ಬರ್ಡ್ಸ್ನ ಕೂರಿಸ್ಬಿಟ್ಟು ಓಕೆನಾ. ಸೊ ಅಷ್ಟೇ, ಬೇರೆ ಏನಿಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ ಓಕೆನಾ ಗೈಸ್, ಅಷ್ಟೇ. ನೀವು 1-2 ಸಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮಗೆ ಬಂದುಬಿಡುತ್ತೆ, ಈಸಿ ಅನಿಸುತ್ತೆ ಓಕೆನಾ ಗೈಸ್. ಸೊ ಬೈ ಚಾನ್ಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ, ನಾನು ಹೇಳ್ಕೊಟ್ಟಿದ್ದು ಮೆಥಡ್ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಕಮೆಂಟ್ ಮಾಡಿ ನನಗೆ. ಸೊ ನಾನು ಇನ್ನೊಂದು ಸಲ ಇದೇ ಟಾಪಿಕಲ್ಲಿ ನಿಮಗೆ ವೀಡಿಯೋಸ್ನ ಕ್ಲಿಯರಾಗಿ ಎಲ್ಲ ಕ್ಲಿಯರ್ ಆಗೋ ಥರ ಹೇಳ್ಕೊಡ್ತೀನಿ. ಅಂತೂ ಈಗಲೂ ಕ್ಲಿಯರಾಗಿ ಹೇಳ್ತೀನಿ, ಬಟ್ ಆದರೂ ಕೆಲವೊಬ್ರಿಗೆ ಗೊತ್ತಾಗಲ್ವಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವ್ರಿಗೆ ಗೊತ್ತಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರ ಕ್ರೋಮಾ 2ನ ಅವ್ರಿಗೆ ತುಂಬ ಡಿಫಿಕಲ್ಟ್ ಆ್ಯಂಡ್ ಕಷ್ಟ ಅನಿಸುತ್ತೆ. ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡಿದ್ದೀರಾ ಅವ್ರಿಗೆ ಕಷ್ಟ ಅನಿಸಲ್ಲ, ಈಸಿನೇ ಅನಿಸುತ್ತೆ ಓಕೆನಾ. ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಿದ್ದೀರಾ ಅವರು 4-5 ಸಲ ಪ್ರಾಕ್ಟೀಸ್ ಮಾಡಾದ್ಮೇಲೆ ನಿಮಗೆ ಗೊತ್ತಾಗೋದು, ಸ್ಟಾರ್ಟಿಂಗಲ್ಲೇ ಬಂದುಬಿಡಲ್ಲ ಓಕೆನಾ ಗೈಸ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 4 to 5 ಟೈಮ್ಸ್ ಓಕೆನಾ. ಅದಾದಮೇಲೆ ನೀವು ವಾಯ್ಸ್ ಚೇಂಜರಲ್ಲಿ ನಿಮ್ಮ ವಾಯ್ಸ್ನ ಬೇಕಿದ್ರೆ ಚೇಂಜ್ನ ಮಾಡ್ಕೋಬೋದು. ಇಲ್ಲೇ ನಿಮಗೆ ಆಪ್ಷನ್ ಸಿಗುತ್ತೆ ಕೈನ್ ಮಾಸ್ಟರಲ್ಲಿ ವಾಯ್ಸ್ ಚೇಂಜರ್ದು. ಸಿಂಪಲಿ ನೀವು ಇಲ್ಲಿ ಬ್ಲೂ ವಾಯ್ಸು ಏನು ಓಡ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಯ್ಸ್ ಚೇಂಜರ್ ಅಂತ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಯ್ಸ್ ಏನಿದೆ ನೀವು ಚೇಂಜ್ ಮಾಡ್ಕೋಬೋದು. ನನ್ನ ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ವಾಯ್ಸ್ ಚೇಂಜ್ ಮಾಡಬೇಕಂದ್ರೆ ಯಾವ ವಾಯ್ಸ್ ಬೇಕಿದ್ರೂ ನೀವು ಇಟ್ಕೋಬೋದು, ಅಲ್ಲಿ ಸ್ವಿಚ್ ಮಾಡಿ ನೋಡ್ಬೋದು ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಕ್ರಿಯೇಟ್ ಮಾಡೋದು ಬರ್ಡ್ ವೀಡಿಯೋ ಅಂತ, ಬ್ಯಾಕ್ಗ್ರೌಂಡ್ ಎಲ್ಲ ಡೌನ್ಲೋಡ್ ಮಾಡೋದು ಯಾವ ಥರ, ಆ್ಯಂಡ್ ಕ್ರೋಮಾ 2ನಲ್ಲಿ ಮೇಯ್ನಾಗಿ ಯಾವ ಥರ ಡೌನ್ಲೋಡ್ ಅಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದಂತ ಗೊತ್ತಾಯ್ತಲ್ಲ. ತುಂಬ ಜನಕ್ಕೆ ಆ್ಯಂಡ್ ಇದಕ್ಕೆ ಬೇಕಿದ್ರೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಕೂಡ ಹಾಕ್ಕೋಬೋದು. ಆ್ಯಂಡ್ ಗೈಸ್ ತುಂಬ ಜನದ್ದು ಫೋನಲ್ಲಿ ರೆಕಾರ್ಡ್ ಆಗೋಲ್ಲ ಓಕೆನಾ, ಕ್ರೋಮಾ 2 ರೆಕಾರ್ಡ್ ಮಾಡಲ್ಲ. ಸೊ ಯಾರ್ದೆಲ್ಲ ಫೋನಲ್ಲಿ ರೆಕಾರ್ಡಿಂಗ್ ಆಗೋಲ್ಲ ಅವ್ರು ಮಾತ್ರ ಏನು ಮಾಡಿ ರೆಕಾರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ನ ಮ್ಯೂಸಿಕ್ ಏನಿದೆ ಅದನ್ನು ಆ್ಯಡ್ನ ಮಾಡ್ಕೋತೀನಿ ಓಕೆನಾ. ಆ್ಯಡ್ ಮಾಡಿಕೊಂಡು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು ಸೌಂಡ್ ಏನಿದೆ ತುಂಬ ಕಮ್ಮಿ ಮಾಡ್ಕೊತೀನಿ, ಲೈಕ್ 19 ಇಲ್ಲ 15 ಇರ್ತೀನಿ. ಇಟ್ಟರೆ ನೋಡಿ ಈ ಥರ ನಮ್ಮದು ಬರುತ್ತೆ ಓಕೆನಾ. ಸೊ ಗೊತ್ತಾಯ್ತಲ್ಲ, ಈ ಲಾಸ್ಟಲ್ಲಿ ಮ್ಯೂಸಿಕ್ ಏನಿದೆ ಅದನ್ನು ಟ್ರಿಮ್ ರೈಟ್ನ ಮಾಡಿಬಿಡ ನಮ್ಮ ವೀಡಿಯೋ ಏನಾಗಿದೆ ರೆಡಿ ಆಗಿದೆ. ಸೊ ಇದೇ ಥರ ವೀಡಿಯೋ ನೀವು 4 to 5 ಮಿನಿಟ್ಸ್ವರೆಗೂ ಮಾಡ್ಕೋಬೋದು. ಡೈಲಿ ಒಂದೊಂದು ಬರ್ಡು ಲೈಕ್ ಆ್ಯನಿಮಲ್ಸ್ದು ಇನ್ನೂ ತುಂಬ ಇರುತ್ತಲ್ಲ, ಆ ಥರ ವೀಡಿಯೋಸ್ಗಳನ್ನ ನೀವು ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ಪೋಸ್ಟ್ನ ಮಾಡ್ಬೋದು. ಅದಾದಮೇಲೆ ಸಿಂಪಲ್ಲಿ ನೀವು ಸೇವ್ನ ಮಾಡ್ಕೊಳ್ಳಿ ವೀಡಿಯೋನ ಓಕೆನಾ. ಸೊ ಗೊತ್ತಾಗಿಲ್ಲ ಅಂದರೆ ನನಗೆ ಇನ್ನೊಂದು ಸಲ ಕೇಳಿ, ನಾನು ನಿಮಗೆ ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ಸುಮಾರು ಜನ ನ್ಯೂ ಯೂಟ್ಯೂಬರ್ಸ್ ಏನಿರ್ತೀರ ಸ್ಟ್ರಗಲ್ ಮಾಡ್ತಿರ್ತೀರ, ಅವ್ರಿಗೆ ಬರಲ್ಲ ಸರಿಯಾಗಿ ಮಾಡೋಕ್ಕೆ ಓಕೆನಾ. ಸೊ ನಾನು ಅವ್ರಿಗೆ ಒಂದೇ ಸಜೆಸ್ಟ್ ಮಾಡೋದೇನೆಂದರೆ 1 2 to 3 ಟೈಮ್ಸ್ ನೋಡ್ಕೊಳ್ಳಿ ವೀಡಿಯೋ, ಆಗ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಆ್ಯಂಡ್ ಅರ್ಥನೂ ಆಗಿಬಿಡುತ್ತೆ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.